ಪಾರ್ಕ್ನಲ್ಲಿ ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟ ಕರ್ನಾಟಕ ಇವರ ವತಿಯಿಂದ ಸರ್ಕಾರಿ ಭೂಮಿ, ರಾಜಕಾಲುವೆ, ನೀರು ಹರಿಯುವ ಹಳ್ಳ ಸೇರಿಸಿ ಕಾಂಪೌಂಡ್ ನಿರ್ಮಿಸುವುದನ್ನು ತೆರವುಗೊಳಿಸುವಂತೆ ಮತ್ತು ವಸತಿ ಹಕ್ಕು ಪತ್ರಗಳನ್ನು ನೀಡುವಂತೆ ಆಗ್ರಹಿಸಿ ಅಹೋರಾತ್ರಿ ಧರಣಿ ಹಮ್ಮಿಕೊಳ್ಳಲಾಗಿತ್ತು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3ನೇ ವರ್ಷಕ್ಕೆ ಕಾಲಿಟ್ಟಿದೆ. ಆದರೆ ವೋಟು ಕೊಟ್ಟು ಅಧಿಕಾರಕ್ಕೆ ತಂದ ಬಡವರು ಪ್ರತಿದಿನ ಕಚೇರಿಗಳಿಗೆ ಅಲೆಯುವಂತಾಗಿದೆ ಎಂದು ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟದ ಕೆ ಮರಿಯಪ್ಪನವರು ಹೇಳಿದರು. ಶುಕ್ರವಾರ ನಗರದ ಫ್ರೀಡಂ ಪಾರ್ಕ್ನಲ್ಲಿ 500ಕ್ಕೂ ಹೆಚ್ಚು ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟದ ಕಾರ್ಯಕರ್ತರು ಧರಣಿ ಸತ್ಯಾಗ್ರಹ ನಡೆಸಿದ್ರು. ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಒಕ್ಕೂಟದ ರಾಜ್ಯಾಧ್ಯಕ್ಷ ಕೆ ಮರಿಯಪ್ಪ, ಈಗ ನಡೆಯುತ್ತಿರುವ ಧರಣಿ ಸತ್ಯಾಗ್ರಹಕ್ಕೆ ರಾಜ್ಯ ಸರ್ಕಾರದ ಅಧಿಕಾರಿಗಳು ಕೂಡಲೇ ಸ್ಪಂದಿಸಬೇಕು ಎಂದು ಆಗ್ರಹಿಸಿದರು. ಅನೇಕ ಬಾರಿ ನಮ್ಮ ಹಲವು ಸಮಸ್ಯೆಗಳ ಬಗ್ಗೆ ಮನವಿಗಳನ್ನು ಸಲ್ಲಿಸಿದ್ದರೂ ಯಾವುದೇ ಪ್ರಯೋಜನವಾಗದಿರುವುದು ದಲಿತ ಪರ ನಿರ್ಲಕ್ಷ್ಯತನಕ್ಕೆ ಸಾಕ್ಷಿಯಾಗಿದೆ. ಆದ್ದರಿಂದ ಹೋರಾಟ ಮುಂದಿನ ದಿನಗಳಲ್ಲಿ ತೀಕ್ಷ್ಣ ಸ್ವರೂಪ ಪಡೆಯಲಿದೆ. ಸರ್ಕಾರಿ ಭೂಮಿ, ರಾಜಕಾಲುವೆ, ನೀರು ಹರಿಯುವ ಹಳ್ಳ ಸೇರಿಸಿ ಹಲವು ಕಡೆ ಕಾಂಪೌಂಡ್ಗಳನ್ನು ಅಕ್ರಮವಾಗಿ ನಿರ್ಮಿಸಲಾಗಿದೆ. ಅದನ್ನು ತೆರವುಗೊಳಿಸಿ ವಸತಿ ಹಕ್ಕು ಪತ್ರಗಳನ್ನು ನೀಡಬೇಕು ಎಂದರು. ಎಸ್ಸಿ ಸಿದ್ದಲಿಂಗಪ್ಪ ರವರು ಮಾತನಾಡಿ, ಬೆಂಗಳೂರು ದಕ್ಷಿಣ ತಾಲೂಕು ಉತ್ತರಹಳ್ಳಿ ಹೋಬಳಿ ಕೆಂಬತ್ತಹಳ್ಳಿ ಸರ್ವೆ ನಂಬರ್ 55ರಲ್ಲಿ ನೈಸ್ ಕಂಪನಿಗೆ ಲೀಸ್ಗೆ ಕೊಟ್ಟಿರುವ ಭೂಮಿಯನ್ನ ಇವರು ರಾಜಕಾಲುವೆ, ಆಶ್ರಯ ಭೂಮಿ, ನೀರು ಹರಿಯುವ ಹಳ್ಳ ಸೇರಿಸಿ ಅಕ್ರಮವಾಗಿ ಕಾಂಪೌಂಡ್ ಹಾಕಿರುವವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು. ಅಲ್ಲಿ ಕಟ್ಟಿಕೊಂಡಿರುವ ಮನೆಗಳಿಗೆ ಹಕ್ಕುಪತ್ರ ಮತ್ತು ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕು ಎಂದು ಹೇಳಿದರು. ಇನ್ನು ಬೆಂಗಳೂರು ಪೂರ್ವ ತಾಲೂಕು ಮಾರತ್ಹಳ್ಳಿ ಸರ್ವೆ ನಂಬರ್ 33ರಲ್ಲಿ ಕೊಳಚೆ ಅಭಿವೃದ್ಧಿ ಮಂಡಳಿಯ ಮನೆಗಳಲ್ಲಿ ವಾಸ ಮಾಡುತ್ತಿರುವ ಬಡವರಿಗೆ ಹಂಚಿಕೆ ಪತ್ರ ನೀಡಬೇಕು. ಇನ್ನು ಇದೇ ತಾಲೂಕಿನ ಸಿವಿ ರಾಮನ್ ನಗರದ ನಾಗವಾರಪಾಳ್ಯ ಗುಡಿಸಲುಗಳನ್ನು ಸ್ಲಂ ಎಂದು ಘೋಷಣೆ ಮಾಡಿ ಅವರಿಗೆ ಬದಲಿ ನಿವೇಶನಗಳನ್ನು ಕಲ್ಪಿಸಿಕೊಡಬೇಕು ಎಂದು ಆಗ್ರಹಿಸಿದ್ರು. ಬೆಂಗಳೂರು ದಕ್ಷಿಣ ತಾಲೂಕು ಉತ್ತರಹಳ್ಳಿ ಹೋಬಳಿ ಪಿಲ್ಲಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ 1ರಲ್ಲಿ 94 ಸಿಸಿ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದವರಿಗೆ ಹಕ್ಕುಪತ್ರ ಕೊಡಬೇಕು. ಈಗಾಗಲೇ ತಾತ್ಕಾಲಿಕ ಹಕ್ಕು ಪತ್ರಗಳನ್ನು ರದ್ದು ಮಾಡಿರುವುದನ್ನು ಸಕ್ರಮಗೊಳಿಸಬೇಕು. ಇದೇ ತಾಲೂಕಿನ ತಾವರೆಕೆರೆ ಹೋಬಳಿ ಚಿಕ್ಕಲ್ಲೂರು ಗ್ರಾಮದ ಸರ್ವೆ ನಂಬರ್ 49ರಲ್ಲಿದ್ದ ಬಡವರನ್ನು ತೆರವುಗೊಳಿಸಿದವರಿಗೆ ಬದಲಿ ನಿವೇಶನಗಳನ್ನು ನೀಡಬೇಕು. ಇನ್ನು ಆನೇಕಲ್ ತಾಲೂಕು ಕಸಬಾ ಹೋಬಳಿ ಚಿಕ್ಕ ಹೊಸಳ್ಳಿ ಗ್ರಾಮದ ಸರ್ವೆ ನಂಬರ್ 112ರಲ್ಲಿ ಆಶ್ರಯ ಯೋಜನೆಯಡಿಯಲ್ಲಿ ಕಟ್ಟಿಕೊಂಡಿರುವ ಮನೆಗಳಿಗೆ ಹಕ್ಕುಪತ್ರ ನೀಡಬೇಕು ಎಂದು ಹೇಳಿದರು. ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಕುರ್ಚಿ ಅಂತೆ ಕುರ್ಚಿ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಜೈ 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 ಭೀಮ್, ಜೈ 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 ಭೀಮ್.
ಸರ್ಕಾರಕ್ಕೆ ಬಡವರ ಸಮಸ್ಯೆಗಳು ಅನೇಕ ಬಾರಿ ಸರ್ಕಾರದ ಗಮನಕ್ಕೆ ತಂದರೂ ಕೂಡ ಕ್ರಮ ತಗೊಳ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಬಡವರಿಗೆ ಒಂದು ರೀತಿಯ ನಿರಾಶೆಯನ್ನ ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆಯಾಗಿ ಇವತ್ತು ಅನೇಕ ಕಡೆ ಈಗ ನಾವು ಒಂದು 2-3 ಇದನ್ನ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ. ಈಗಾಗಲೇ ಒಂದು ಬೆಳ್ಸಂಡೆ ಸರ್ವೆ ನಂಬರ್ 17 ಸರ್ಕಾರಿ ಗೋಮಾಳ ಇದೆ. ಅದಕ್ಕೆ ಯಾವನೋ ಒಬ್ಬ ದಾದಾಗಳು ಕಟ್ಟಿ ಬಾಡಿಗೆ ಬಿಟ್ಟಿದ್ದಾನೆ. ಇನ್ನೊಂದು ಕಡೆ ಯಲಹಂಕ ಸಮೀಪ ಅಮೃತಹಳ್ಳಿ ಅಂತ ಸರ್ಕಾರಿ ಗೋಮಾಳ ಹಳೆ ಸರ್ವೆ ನಂಬರ್ 95, ಹೊಸ ಸರ್ವೆ ನಂಬರ್ 138. ಅಲ್ಲಿ ಸುಮಾರು ಸರ್ಕಾರಿ ಗೋಮಾಳದಲ್ಲಿ 2 ಲಕ್ಷ ರೂಪಾಯಿ ಬಾಡಿಗೆ ವಸೂಲು ಮಾಡ್ತಾ ಇದ್ದಾನೆ ಅಲ್ಲಿನ ರಾಮಸ್ವಾಮಿ ಅಂತ ಒಬ್ಬ. ಅದೇ ರೀತಿ ಇಲ್ಲಿ ದಕ್ಷಿಣ ತಾಲೂಕಲ್ಲಿ ಒಬ್ಬ ಏನ್ ಮಾಡಿದ್ದಾನೆ, ಸರ್ಕಾರಿ ಗೋಮಾಳ ಸರ್ವೆ ನಂಬರ್ 55 5 ಅಪ್ಸ್ಟೇರ್ ಮನೇನ ಕಟ್ಟಿದ್ದಾನೆ. ಅದನ್ನ ಒಂದು 10 ಸಲ ನಾವು ಡೆಮಾಲಿಷನ್ ಮಾಡಿ ಅಂತ ಸರ್ಕಾರಕ್ಕೆ ಅರ್ಜಿ ಕೊಟ್ಟರು. ಇಲ್ಲ ಅವನು AS ಹಾಕಿದ್ದಾನೆ, ಕೇಸ್ ಹಾಕಿದ್ದಾನೆ ಅಂತ ಒಬ್ಬ ಬಡವ. ಈಗ ನಾನೊಂದು ಉದಾಹರಣೆ ನಿಮ್ಗೆ ಹೇಳಕ್ ಹೋಗ್ತಿದ್ದೇನೆ. ಆ ಚಿಕ್ಕಮಗಳೂರು ಅನ್ನೋ ಕಡೆ ಸರ್ಕಾರಿ ಗೋಮಾಳನ್ನ ಕೆಲವು ಮುಖಂಡರುಗಳೇ ಲೇಔಟ್ ಮಾಡಿ 2 ಲಕ್ಷ 3 ಲಕ್ಷಕ್ಕೆ ಮಾರಾಟ ಮಾಡಿ ಆ ಜನನ 2024 ಆಗಸ್ಟ್ ತಿಂಗಳಲ್ಲಿ ಡೆಮಾಲಿಷನ್ ಮಾಡಿದ್ದು ಹೇಳ್ತಿದ್ದಾರೆ. ಮತ್ತೆ ನಮ್ಮದು ಶ್ರೀರಾಮನ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ 2021ನೇ ಇಸ್ವಿಯಲ್ಲಿ 80ಕ್ಕೂ ಹೆಚ್ಚು ಅಲ್ಲಿ ದಾಖಲಾತಿಗಳನ್ನ ಹೊಂದಿದ್ದಾರೆ. ಸ್ಲಮ್ನಲ್ಲಿ ವಾಸ ಮಾಡುವಂತ ಜನನ ಆಧಾರ್ ಕಾರ್ಡ್ ಇದೆ, ಎಲೆಕ್ಷನ್ ಕಾರ್ಡ್ ಇದೆ, ರೇಷನ್ ಕಾರ್ಡ್ ಇದೆ. ಡೆಮಾಲಿಷನ್ ಮಾಡಿದ್ದು 2021ರಲ್ಲಿ. ಅವರೆಲ್ಲವೂ ಕೂಡ ಭಾರತದಲ್ಲಿ ಕೊಳಚೆ ಅಭಿವೃದ್ಧಿ ಮಂಡಳಿ ನಿರ್ಮಿಸಿರುವಂತ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಕನಿಷ್ಠ ಅಲ್ಲಿ ಶೌಚಾಲಯ ತುಂಬಿ ತುಳುಕ್ತಾ ಇದೆ. ನೀರಿಂದ ದೊಡ್ಡ ಮಾಫಿಯಾ ನಡೀತಾ ಇದೆ. ಒಂದೊಂದು ಬೋರ್ವೆಲ್ ಹಾಕಕ್ಕೆ ಒಂದು ಮನೆಗೆ 1000 ಅಂದ್ರೆ 924 ಮನೆಗೆ 1,000 ರೂಪಾಯಿ ಲೆಕ್ಕ ಹಾಕಿದ್ರೆ ಎಷ್ಟು ಕೋಟಿ ಆಯ್ತು. ಸರ್ಕಾರ ಇದೆಯಾ ಸತ್ತೋಗಿದೆಯಾ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೇತಲ್ಲಿ MLA ಅವ್ರ ಚೇಲಾಗಳನ್ನ ಬಿಟ್ಟು ಇಷ್ಟೆಲ್ಲ ಮಾಡ್ತಾ ಇದ್ರು ಕೂಡ ಅನೇಕ ನಾವು ಇದ್ರ ಬಗ್ಗೆ ನಾವು GBAಗೆ ಕಂಪ್ಲೇಂಟ್ ಕೊಟ್ಟವು, BWSSPಗೆ ಕಂಪ್ಲೇಂಟ್ ಕೊಟ್ಟವು, ಸ್ಲಮ್ ಬೋರ್ಡ್ ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟರು. ಕೊನೆಗೆ ಏನು ಆಕ್ಷನ್ ಇಲ್ಲ ಅಂದ್ರೆ ಕಳ್ತನ ಮಾಡೋರು ಸರ್ಕಾರಿ ನೇಮಿಗಳನ್ನ ಕಬಳಿಸ್ತಾನೆ ಅಂತಾರೆ. ಏನು ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನಮ್ಗೆ ಯಾಕೋ ಸರ್ಕಾರ ಇದೆಯಾ ಇಲ್ಲ ಅನ್ನೋ ಒಂದು ಇದಾಗ್ತಾ ಇದೆ. ಆ ನಿಟ್ಟಲ್ಲಿ ನಾವು ಇಷ್ಟ ಹೇಳೋದು ಯಲಹಂಕ ಸಮೀಪದ ಡಿಸೆಂಬರ್ 24ನೇ ತಾರೀಕು ಬೀದಿಗೆ ಬಂದಿದ್ದು ಧೂಳಲ್ಲಿ ಮಣ್ಣಲ್ಲಿ ಇವತ್ತಿಗೂ ಆ ಜನ ಮಲಗಿದ್ದೇವೆ. ಅವ್ರು ಕೊಟ್ಟಂತ ಆಸ್ಪತ್ರೆಗಳನ್ನು ವಾಪಸ್ ಕಿತ್ಕೊಳ್ತಾ ಸರ್ಕಾರ. ಕನಿಷ್ಠ ಕುಡಿಯೋಕ್ ನೀರು ಕೊಟ್ಟಿಲ್ಲ. ಆ ಹೆಣ್ಣು ಮಕ್ಕಳು ರಸ್ತೆಯಲ್ಲಿ ಮಲಗಿದ್ದಾರೆ. ಬಾತ್ರೂಮ್ ಜಾಗ ಇಲ್ಲ, ಸ್ನಾನ ಮಾಡಕ್ ಸ್ಥಳ ಇಲ್ಲ. 5 ಕಿಲೋಮೀಟರ್ ಹೋಗಿ ಸ್ನಾನ ಮಾಡಬೇಕಾದ್ರೆ ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ಅಂತ ಇದೇ ನಮ್ಮ ಪರಿಸ್ಥಿತಿ. ದಯವಿಟ್ಟು ಸರ್ಕಾರ ಕನಿಷ್ಠ ಏನು ಈಗ GBA ಎಲೆಕ್ಷನ್ ಬರ್ತಾ ಇದೆ, ಈಗ ಅದು ಎಚ್ಚೆತ್ಕೊಂಡು ನಾವೆಲ್ಲನೂ ಕೂಡ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಈ ಸರ್ಕಾರದ ಅಧಿಕಾರಕ್ಕೆ ತಂದಿದೆ. ಕನಿಷ್ಠ ನೀವು ಬಡವನ ಸಮಸ್ಯೆಗೆ ಸ್ಪಂದಿಸಿಲ್ಲ. ದುಡ್ಡಿನ ರಿಯಲ್ ಎಸ್ಟೇಟ್ ಮಾಫಿಯಾಗಳು ಸಪೋರ್ಟ್ ಮಾಡ್ತೀವಿ ಅಂದ್ರೆ ನಮಗೆ ಎಲ್ಲಿಗೆ ಹೋಗ್ಬೇಕು, ಯಾವ ರೀತಿ ಇರಬೇಕು, ಇದು ನಮ್ಮ ಸಮಸ್ಯೆ ಆಗಿದೆ. ಆ ನಿಟ್ಟಿನಲ್ಲಿ ಅದೆಲ್ಲೂ ಕೂಡ ಇವತ್ತು ಬೀದಿಗೆ ಬಂದಿದ್ದೇವೆ. ಸ್ವತಃ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬಂದು ಸರಿಯಾದ ಉತ್ತರ ಕೊಟ್ಟಿಲ್ಲ ಅಂದ್ರೆ ನಾವು ಈ ಜಾಗ ಬಿಟ್ಟು ಕಟ್ಟಲ್ಲ. ನಾಳೆ ಆಗ್ಬೋದು, ನಾಡಿದ್ದಾಗ್ಬೋದು, ಮತ್ತೆ ಸೇನೆ ಆಗ್ಬೋದು, ಸಂಬಂಧಪಟ್ಟ ಸಚಿವರುಗಳಿಂದ ಸರಿಯಾದ ಉತ್ತರ ಬಂದಿಲ್ಲ ಅಂದ್ರೆ ನಾವು ಸೋಮವಾರ ತನಕನೂ ಇಲ್ಲೇ ಕಾಯ್ತೀವಿ. ಪರವಾಗಿಲ್ಲ, ಅಧಿಕಾರಿಗಳು ಬಿಡು ಮಾಡ್ಕೊಂಡು ಯಾವಾಗ ಬರ್ತಾರೋ ಆವಾಗ ನಾವು ಬೇಕಾದ್ರೆ ನಮ್ಮ ಮನವಿನ ಕೊಟ್ಟು ನಮ್ಗೆ ಸರಿಯಾದ ಉತ್ತರ ಸಿಗೋ ತನಕ ಈ ಜಾಗ ಕಲಿ ಸರ್. ಮರಿಯಪ್ಪ ಅಂತ ಕರ್ನಾಟಕ ಜನಾಂದೋಲನ ಸಂಘಟನೆಯ ರಾಜ್ಯಾಧ್ಯಕ್ಷರು, ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಬೆಂಗಳೂರು ನಗರ ಉಸ್ತುವಾರಿ ಕಾರ್ಯದರ್ಶಿ, ಮತ್ತೆ ಭೀಮ ಸಂಘಟನೆಗಳ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷರು ಕೂಡ ಸರ್ವೆ ನಂಬರ್ 55 ದಕ್ಷಿಣ ತಾಲೂಕು. ಆ ಸರ್ವೆ ನಂಬರ್ ಅಲ್ಲಿ ಸುಮಾರು 10ರಿಂದ 15,000 ಮನೆಗಳು ಕಟ್ಟಿದ್ದಾರೆ. ಆ ಸರ್ಕಾರಗಳನ್ನೇ ನಲ್ಲಿ ಅರ್ಜಿಗಳು ಬಿಟ್ಟು 2015ರಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ಕಾರನ ಬಿಟ್ಟಿದ್ದ ಅದನ್ನ ಅರ್ಜಿಗಳ ಪ್ರಕಾರದಲ್ಲೇನೆ ಅಧಿಕಾರಿಗಳು ಬಂದಿದ್ದಾವೆ, ರಿಜಿಸ್ಟ್ರಿಗಳಾಗಿದ್ದಾವೆ. ಸುಮಾರು 25,000 ಮನೆಗಳಿದ್ದಾವೆ ಅಲ್ಲಿ.
ಲೈಫ್ ಕಂಪನಿಗೆ 113 ಎಕರೆ 30 ಕ್ವಿಂಟಲ್ ನಾವಲ್ಲಿ ನೀರಿದ್ವು ಅಂತ ಇದ್ದಾರೆ. ಯಾವಾಗ 2001ರಲ್ಲಿ 2001ರಲ್ಲಿ ಬಿಎನ್ ಔಷಧಿಗೆ ಭೂಮಿನ ನೀಡಿದ್ದೆ ಆಗಿದ್ರೆ ಅವರು ಭೂಮಿನ ಅವರು ನೀಟಾಗಿ ಕಾಂಪೌಂಡ್ ಹಾಕಿ ಆ ಜಮೀನ ಅವರು ಎದುರಿಸ್ಬೇಕಾಗಿತ್ತು. ಅಲ್ಲಿ ಇರಂತ ವಿಮೆದಾರರು, ಗ್ರಾಂಟ್ದಾರರು, ಬಡವರು, ನಿರ್ಗತಿಕರು ಅವ್ರಿಗೆ ಶ್ರೀಮಂತಿದ್ದ ಕಾಲದಲ್ಲಿ ಅದೇ ಜಾಗದಲ್ಲಿ ಮನೆಗಳು ಕಟ್ಕೊಂಡು ಸವಲತ್ತು ಬೇಕು, ಎಲ್ಲ ಸವಲತ್ತುಗಳು ಬಂದಿದ್ದಾವೆ. ಎಲ್ಲ ಬಂದಿದ್ರು ಸಹ ಮೊನ್ನೆ ತನಕ ಲೋಕಸಭೆ ಚುನಾವಣೆ ಡಿ ಕೆ ಸುರೇಶ್ ಅವ್ರದ್ದು ಲೋಕಸಭೆ ಚುನಾವಣೆಯಲ್ಲಿ ರಿಜಿಸ್ಟ್ರಿಗಳನ್ನ ಸ್ಟಾಪ್ ಮಾಡಿದ್ರು. ಈಗ ಹೋಗಿ ನಾವು ವಿಚಾರಿಸಿದ್ರೆ ಅರ್ಧ ಏನು ನಿಮ್ಗೆ ಹಕ್ಕುಪತ್ರ ನೀಡಿದ್ದೀವಿ, ಹಕ್ಕುಪತ್ರಗಳನ್ನ ವಜಾ ಮಾಡಿ ಬಡವರನ್ನೆಲ್ಲ ನಾವು ಪತ್ರ ಬಿಡಿಸ್ತೀವಿ, ಬೇರೆ ಕಡೆ ಓಡಿಸ್ತೀವಿ, ಪತ್ರಗಳನ್ನ ವಜಾ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಿಲ್ಬಿದ್ದು ಸುಳ್ಳುಗಳು ಹೇಳಿ ಅಧಿಕಾರಿಗಳು ಜನಗಳನ್ನ ಬಡವರನ್ನ ತಪ್ಪಿಸ್ತಾ ಇದ್ದಾರೆ. ಅರ್ಜಿಗಳು ಹಾಕೊಂಡು ಇನ್ನ 2,000 ಅರ್ಜಿಗಳು ಇಲ್ಲ ಇಲ್ಲದೆ ಆಮೇಲೆ ಹಕ್ಕುಪತ್ರಗಳು ಏನು ನೋಂದಣಿ ಮಾಡಿಸಂತ ಸಂದರ್ಭದಲ್ಲಿ ತುಂಬಿಸಿದ್ರೂ ಕೂಡ ಆ ಪತ್ರಗಳನ್ನೇ ಇವತ್ತು ಬೋಗಸ್ ಅಂತ ಹೇಳ್ತಾ ಇದ್ದಾರೆ. ದಯಮಾಡಿ ಜಿಲ್ಲಾಧಿಕಾರಿಗಳಿಗೂ ನಾವು ಎಚ್ಚರಿಕೆ ಮಾತು ಹೇಳ್ತಾ ಇದ್ದೀವಿ, ನಾವು ಸರ್ಕಾರಕ್ಕೂ ಎಚ್ಚರಿಕೆ ಹೇಳ್ತಾ ಇದ್ದೀವಿ. ದಯಮಾಡಿ 25,000 ಜನ ಮುಂಚೆ ಸ್ಪಾಟ್ ಹಾಜರು ಮಾಡಿ, ಜಿಲ್ಲಾಧಿಕಾರಿಗಳೇ ಸ್ಪಾಟ್ ಹಾಜರು ಮಾಡಿ ಏನೇನೋ ಖಾಲಿ ಇದ್ರೆ ನೈಸ್ ಮಾಡ್ಲಿ. ಅಲ್ಲಿ ಒಂದು ಅಡಿಗೆನೇ ಇಲ್ಲ, ಎಲ್ಲಾ ಮನೆಗಳು ತುಂಬಿಕೊಂಡಿದ್ದಾವೆ, ಎಲ್ಲಾನು ಅರ್ಜಿಗಳು ಹಾಕಿದ್ದಾರೆ, ಕಾವೇರಿ ನೀರು ಬಂದಿದೆ, ಎಲ್ಲಾ ಸವಲತ್ತುಗಳು ಬಂದಿದ್ದ ಸಂದರ್ಭದಲ್ಲಿ ಇವತ್ತು ಜನಗಳನ್ನ ಎಲೆಕ್ಷನ್ಗಳಿಗೋಸ್ಕರ ಕಿತ್ತಿಗೆ ತಪ್ಪಿಸ್ತಾ ಇದ್ದಾರೆ. ಆದ್ರಿಂದ ನಾವು ಅಹೋರಾತ್ರಿ ಇವತ್ತು ಏನ್ ಧರಣಿ ಮಾಡ್ತಾ ಇದ್ದೀವಿ, ಜಿಲ್ಲಾಧಿಕಾರಿಗಳು ಸ್ಪಾಟ್ ಬರಬೇಕು, ಜಿಲ್ಲಾಧಿಕಾರಿಗಳು ಸ್ಪಾಟ್ ಬಂದು ನೀರಾನಲ್ಲಿದು ಹಾಜರು ಮಾಡಿ ಹಕ್ಕುಪತ್ರಗಳು ಏನು ದಯವಂಚಿಗೆ ಅದು ಕೊಡ್ಬೇಕು, ನೋಂದಣಿಗಳು ಏನ್ ಮಾಡ್ಬೇಕು ಅದನ್ನ ಮಾಡಿಕೊಡ್ಬೇಕು. ಹಾಗೆ 97 ಸರಿ ನಂಬರ್ 51ರಲ್ಲಿ ಅಲ್ಲಿ 150 ಎಕರೆ ಸರ್ಕಾರಿ ಗೋಮಾಳ ಇತ್ತು, ಅದರಲ್ಲಿ 150 ಎಕರೆ ನೈಸ್ ಕಂಪನಿಗೆ ಅಂತ ಮಾಡಿದ್ದಾರೆ. ನೈಸ್ ಕಂಪನಿಯವರು ಇವತ್ತು ಏನ್ ಮಾಡ್ತಾ ಇದ್ದಾರೆ, ಭೂಮಾಫಿಗಳಿಗೆ ಭೂಮಿ ಕಳ್ಳರಿಗೆ ಅಲ್ಲಿ 4 ಎಕರೆ ಇಲ್ಲ 5 ಎಕರೆ ಅವ್ರಿಗೆ ಜಾಗಗಳು ಬಿಟ್ಟು ಕೊಟ್ಟು ಆ ಜಮೀನುಗಳು ಕಾಪಾಡ್ಕೊಬೇಕಾಗುತ್ತೆ. ನೈಸು ಅವರು ಅವರಿಗೆ ಸಪೋರ್ಟ್ ಮಾಡಿ ಜಮೀನುಗಳನ್ನ ಅವರು ದಾರಿಯಲ್ಲಿ ಬಿಟ್ಟಿದ್ದಾರೆ. ಆಮೇಲೆ ಅಲ್ಲಿ ಕಸಗಳು ಸರ್ಕಾರಿ ಜಮೀನಲ್ಲಿ ಒಂದು 50 ಎಕರೆ ಕಸಗಳು ಎಲ್ಲ ರೌಡಿಗಳೆಲ್ಲ ಸೇರ್ಕೊಂಡು ಆ ಕಸಗಳು ತಂದು ಹಾಕಿ ಡೈಲಿ ಇಲ್ಲದಿದ್ರೂ ಕೂಡ ಒಂದು 50ರಿಂದ 1 ಲಕ್ಷ ರೂಪಾಯಿ ವಸೂಲು ಮಾಡ್ತಾ ಇದ್ದಾರೆ. ದಯಮಾಡಿ ಅದನ್ನು ಸರ್ಕಾರಗಳು ಎಚ್ಚರಿಕೆ ಹೊತ್ತು ಆ ನೈಸ್ ಕಂಪನಿಗೆ ಏನ್ ಕೊಟ್ಟಿರೋ ಭೂಮಿನ ಅದನ್ನ ವಾಪಸ್ ಪಡ್ಕೊಂಡು ನಮ್ಮ ಸರ್ಕಾರಗಳು ಆ ಸರ್ಕಾರಿ ಜಮೀನ ಬಂದೋಬಸ್ತ್ ಮಾಡಬೇಕು. ಹಾಗೆ ಸರ್ವೆ ನಂಬರ್ 55-95ನಲ್ಲಿ ನಾವು 8 ಎಕರೆ 10 ಗುಂಟೆ ಆಶ್ರಯದಲ್ಲಿ ಸುಮಾರು ಸತತವಾಗಿ ಒಂದು 20 ವರ್ಷ ಹೋರಾಟ ಮಾಡಿ ಭೂಮಿಯನ್ನು ಕಾಪಾಡ್ಕೊಂಡ್ ಬಂದಿದ್ದೀವಿ. ಅದು ಬಿಬಿಎಂಪಿಗೆ ಹಸ್ತಾಂತರ ಮಾಡಬೇಕಾಗಿತ್ತು. 2014ರಲ್ಲಿ ಆ ಭೂಮಿ ಹಸ್ತಾಂತರ ಮಾಡಿದ್ವಿ. 14ರಿಂದ ಇಲ್ಲಿ ತನಕನೂ ನಾವು ಬೇಡಿ ಸುಮ್ಮನೆ ಆದ್ವಿ. ಯಾರನ್ನು ಬಂದು ಬಿಬಿಎಂಪಿಯಲ್ಲಿ ಯಾರು ಆ ಭೂಮಿನ ಕಾಪಾಡಲಿಲ್ಲ. ಬೀದಿಗಳು ಮಣ್ಣೆತ್ತಿದ್ರು, ಬೀದಿಗಳು ಮಾಡಿದ್ರು, ಮಂದಿರು ತಂದ್ರು, ಏನಿದ್ರು ಅದಕ್ಕೆಲ್ಲ ನಾವೇ ಫಲಾನುಭವಿಗಳ ಕಾವಲಿದ್ದು ಬಿಬಿಎಂಪಿ ಸಹಾಯ ಮಾಡಿದಿರೋ ಕಾರಣದಿಂದ ನಾವೇ ಬಡಬಗ್ಗರುಗಳು ಏನೇ ಫಲಾನುಭವಿಗಳಿದ್ದೀವಿ ನಾವೆಲ್ಲರಿಗೂ ಸೇರಿ ಅಷ್ಟು ಹಣಗಳು ಹಾಕಿವಿ, ಮಟ್ಟ ಮಾಡಿ ನಾವು ಇವತ್ತು ಬಡ ಬಂಧುಗಳು ಮನೆಗಳು ಕಟ್ಕೊಂಡಿದ್ದೀವಿ. ಅದನ್ನು ಪರಿಶೀಲಿಸಿ ಹಕ್ಕುಪತ್ರಗಳು ಮೂಲಭೂತ ಸೌಕರ್ಯಗಳು ಬಡವರಿಗೆ ಒದಗಿಸಿಕೊಡ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ KGS ಅಲ್ಲಿ ನಾನು ಒಂದು 25 ವರ್ಷ ನಾನು ಪ್ರಯತ್ನ ಮಾಡ್ಕೊಂಡು ಇದ್ದೀನಿ. ಪ್ರಧಾನ ಕಾರ್ಯದರ್ಶಿಯಾಗಿ